ಸುಮಲತಾ ಮತ್ತು ದರ್ಶನ್ ಅಂದರೆ ಅವರಮ್ಮ ಇವ್ರ ಮಗ ಬಿಡ್ರಿ ಅನ್ನೋ ಮಾತು ಎಲ್ಲ ಕಡೆ ಇರ್ತಾ ಇತ್ತು. ಈಗ ನೋಡಿದ್ರೆ ಎಲ್ಲ ಉಲ್ಟಾ, ಏನೋ ಸಮಥಿಂಗ್ ಆಗಿದೆ. ಇಲ್ಲ ಅಂದರೆ ದರ್ಶನ್ನು ತಮ್ಮ ಮದರ್ ಇಂಡಿಯಾ ಸುಮಲತಾ ಅವರನ್ನು ಅನ್ಫಾಲೋ ಮಾಡ್ತಾರೆ ಅಂದರೆ ಏನೋ ಗಡಬಡಾಗಿದೆ. ಆದರೆ ಒಂದು ವಿಷಯ ನೆನಪಿರಲಿ, ದರ್ಶನ್ ಸುಮಲತಾ ಅವರನ್ನಷ್ಟೇ ಅಲ್ಲ, ಯಾರನ್ನೂ ಫಾಲೋ ಮಾಡ್ತಿಲ್ಲ. ಹೆಂಡತಿ ವಿಜಯಲಕ್ಷ್ಮಿಯನ್ನ, ಮಗ ವಿನೀಶ್ನ, ತಮ್ಮ ದಿನಕರ್ ಅವರನ್ನ, ತಮ್ಮದೇ ಫ್ಯಾನ್ಸ್ ಪೇಜ್ ಡಿ ಕಂಪನಿ ಪೇಜನ್ನು ಕೂಡ ಅನ್ಫಾಲೋ ಮಾಡ್ತಿದ್ದಾರೆ. ಅಭಿಷೇಕ್, ಅಂಬರೀಷ್, ಅವಿವಾ ಬಿದ್ದಪ್ಪ ಅವರನ್ನೂ ಅನ್ಫಾಲೋ ಮಾಡಿದ್ದಾರೆ. ಹಾಗಾದ್ರೆ ಏನಾಯ್ತು ಇವರಿಬ್ಬರ ಮಧ್ಯೆ? ಜಗಳ ಆಯ್ತಾ? ಬೈದಾಡ್ಕೊಂಡ್ರ ಅಂದರೆ ನೋ ವೇ. ಮದರ್ ಇಂಡಿಯಾ ಜೊತೆ ದರ್ಶನ್ ಅವರಿಗೆ ಇದ್ದ ಬಾಂಧವ್ಯ ನೋಡಿದ್ದವರು ಜಗಳ ಬೈದಾಡ್ಕೊಳ್ಳೋಕೆ ನೋ ಚಾನ್ಸ್ ಅಂತಾರೆ. ಅಕಸ್ಮಾತ್ ಸುಮಲತಾ ಅವರೇನಾದರೂ ಬೈದ್ರೆ ದರ್ಶನ್ ಸೈಲೆಂಟಾಗಿ ಕೇಳಿಸ್ಕೊಳ್ತಾರಂತೆ, ಎದುರು ಮಾತಾಡಲ್ವಂತೆ. ಏಕೆಂದರೆ ಸುಮಲತಾ ಅವರನ್ನ ದರ್ಶನ್ ಮದರ್ ಇಂಡಿಯಾ ಅಂತಾನೆ ಕರೀತಾರೆ. ದರ್ಶನ್ ಅವರನ್ನ ತಮ್ಮ ಮೊದಲನೇ ಮಗ ಅಂತ ಹೇಳ್ಕೊಳ್ತಾರೆ ಸುಮಲತಾ ಅಂಬರೀಷ್. ಅಭಿಷೇಕ್, ಅಂಬರೀಷ್ ಅವರನ್ನ ತಮ್ಮ ತಮ್ಮ ಅಂತ ಹೇಳ್ಕೊಳ್ಳೋ ದರ್ಶನ್ ಪಾಲಿಗೆ ಸುಮಲತಾ ಅವರು ತಾಯಿನೇ. ಅದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಅಂಥದ್ರಲ್ಲಿ ದರ್ಶನ್ ಇದ್ದಕ್ಕಿದ್ದಂತೆ ತಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಿಂದ ಸುಮಲತಾ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ಅಂದರೆ ನ್ಯಾಚುರಲ್ ಆಗಿ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಅದಕ್ಕೆ ತಕ್ಕಂಗೆ ದರ್ಶನ್ ಸುಮಲತಾ ಅವರನ್ನು ಅನ್ಫಾಲೋ ಮಾಡಿದ ಆ ಟೈಮಿಗೆ ಕರೆಕ್ಟಾಗಿ ಸುಮಲತಾ ಅವರು ಕೂಡ ಒಂದಷ್ಟು ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ. ಎಲ್ರಿಗೂ ಡೌಟ್ ಬಂದಿದ್ದೆ ಆವಾಗ. ಸುಮಲತಾ ಅವರ ಪೋಸ್ಟ್ಗಳ ಅರ್ಥ ಒಂದ್ಸಲ ನೋಡ್ಬಿಡಿ. ಐಷಾರಾಮಿ ಬದುಕು ಅಂದರೆ ಕಾರು, ಒಡವೆ, ದುಬಾರಿ ಬಟ್ಟೆ, ಅದ್ದೂರಿ ಲೈಫ್ ಅಲ್ಲ. ರಾತ್ರಿಗಳಲ್ಲಿ ಒಳ್ಳೆ ನಿದ್ದೆ ಮಾಡೋದ್ರಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ. ಪಶ್ಚಾತ್ತಾಪವೇ ಇಲ್ಲದೆ ಸತ್ಯ ತಿರುಚೋರಿಗೆ ಆಸ್ಕರ್ ಬರುತ್ತೆ. ತಮ್ಮ ತಪ್ಪನ್ನ ಬೇರೆಯವರ ಮೇಲೆ ಹಾಕಿ ತಮ್ಮನ್ನು ತಾವು ಹೀರೋ ಅಂತ ಬಿಂಬಿಸಿಕೊಳ್ಳೋದು, ಇವನ್ನೆಲ್ಲ ದರ್ಶನ್ ಅವರ ಇಂದಿನ ಪರಿಸ್ಥಿತಿಗೆ ಲಿಂಕ್ ಮಾಡ್ತಾ ಹೋದ್ರು ಜನ. ಹಂಗಂತೆ ಹಿಂಗಂತೆ ಜೈಲಿದ್ದಾಗ ಸುಮಲತಾ ಅವರು ದರ್ಶನ್ ನೋಡೋಕೆ ಹೋಗಲೇ ಇಲ್ವಂತೆ. ಒಂದೇ ಒಂದ್ಸಲ ಅಭಿಷೇಕ್ ಹೋಗಿದ್ರಂತೆ. ದರ್ಶನ್ ಅವರು ಜೈಲಲ್ಲಿದ್ದಾಗ ಅವರಿಗೆ ಜಾಮೀನು ಕೊಡಿಸೋದಕ್ಕೆ ಯಾವ ಪ್ರಯತ್ನನೂ ಮಾಡಲಿಲ್ವಂತೆ. ಹೀಗಾಗಿ ಬೇಜಾರು ಮಾಡಿಕೊಂಡ ದರ್ಶನ್ ಜಾಮೀನು ತಗೊಂಡು ವಾಪಸ್ ಬಂದಮೇಲೆ ಸುಮಲತಾ ಅವರನ್ನು ಮನೆಗೂ ಬರೋಕೆ ಬಿಟ್ಟಿಲ್ವಂತೆ, ಮೀಟ್ ಕೂಡ ಆಗಿಲ್ವಂತೆ. ಸುಮಲತಾ ಅವರೇ ಫೋನ್ ಮಾಡಿದ್ರೂ ದರ್ಶನ್ ಪಿಕ್ ಮಾಡ್ತಿಲ್ವಂತೆ. ಇಂತಹ ಅಂತೆ ಕಂತೆಗಳು ಹಬ್ಬಿದ್ವು. ಅಂತಹ ಅಂತೆ ಕಂತೆಗಳಿಗೆಲ್ಲ ಸುಮಲತಾ ಅವರೇ ಬ್ರೇಕ್ ಹಾಕಿದ್ದೇನೋ ಹೌದು. ಅಂಥದ್ದೇನೋ ಆಗಿಲ್ಲ ಕಣ್ರಿ. ನಾನು ನನ್ನ ಮಗ ಈಗಲೂ ಚೆನ್ನಾಗೇ ಇದ್ದೇವೆ. ಏನೋ ಪಾಸಿಟಿವ್ ವೈಬ್ ಸ್ಟೋರಿ ಹಾಕಿದರೆ ಅದನ್ನು ಹೀಗೆಲ್ಲ ಅರ್ಥ ಮಾಡ್ಕೊಂಡ್ರ? ನಮ್ಮ ಮನೇಲಿ ದರ್ಶನ್ಗಿರೋ ಸ್ಥಾನಮಾನನೇ ಬೇರೆ. ನಮ್ಮಿಬ್ಬರದ್ದು 25 ವರ್ಷಗಳ ಬಾಂಧವ್ಯ. ನನ್ನ ಪೋಸ್ಟ್ಗಳಿಗೂ ದರ್ಶನ್ ವಿಷಯಕ್ಕೂ ಸಂಬಂಧ ಇಲ್ಲ ಅಂದರು ಸುಮಲತಾ. ಅಂದಹಾಗೆ ಸುಮಲತಾ ಅವರ ಮೊಮ್ಮಗನ ನಾಮಕರಣ ಸದ್ಯದಲ್ಲೇ ಮಾರ್ಚ್ 14ಕ್ಕೆ ಫಿಕ್ಸ್ ಆಗಿದೆ. ಆ ನಾಮಕರಣಕ್ಕೆ ದರ್ಶನ್ ಬಂದರೆ ಈ ಎಲ್ಲ ಅಂತೆ ಕಂತೆ ಡ್ಯಾಶ್ ಸ್ಟೋರಿ ಎಲ್ಲಕ್ಕೂ ಫುಲ್ ಸ್ಟಾಪ್ ಬೀಳುತ್ತೆ. ಮತ್ತೆ ಜನ ಸಮಥಿಂಗ್ ರಾಂಗ್ ಅಂತಿರೋದು ಈ ವಿಷಯಕ್ಕೆ. ಸುಮಲತಾ ಅವರ ಮನೆಯಲ್ಲಿ ನಡೆಯೋ ನಾಮಕರಣಕ್ಕೆ ದರ್ಶನ್ ಅವರನ್ನ ಕರೆಯೋ ಫಾರ್ಮಾಲಿಟಿ ಇದೆಯಾ? ದರ್ಶನ್ ಅವರು ತಮ್ಮದೇ ಮನೆಯ ಪ್ರೋಗ್ರಾಮ್ ಅನ್ಕೊಂಡು ಹೋಗ್ತಾರಲ್ವಾ? ಹೋಗ್ಲಿ, ಕರೆಯೋದಕ್ಕೆ ಇಷ್ಟೊಂದು ಲೇಟ್ ಮಾಡ್ತಿರೋದು ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಉತ್ತರ ಸಿಗ್ತಿಲ್ಲ. ಆಮೇಲೆ ನಾಮಕರಣದ ಡೇಟ್ ಹತ್ರ ಬಂದಾಗ ಶೂಟಿಂಗ್ ಅಂತ ಮೈಸೂರಿಗೆ ಹೋಗಿದ್ಯಾಕೆ? ಇಂಥವೇ ಲೆಕ್ಕಾಚಾರಗಳು ನಡೀತಾ ಇವೆ. ದರ್ಶನ್ ಅವರು ತಮ್ಮ ಸರ್ಕಲನ್ನು ಇನ್ನಷ್ಟು ಚಿಕ್ಕದು ಮಾಡ್ಕೊಂಡಿದ್ದಾರಂತೆ. ಜೈಲಲ್ಲಿದ್ದಾಗ ತಮ್ಮ ಜೊತೆ ನಿಂತವರನ್ನಷ್ಟೇ ಹತ್ತಿರ ಇಟ್ಕೊಂಡಿದ್ದಾರಂತೆ. ಜೈಲಲ್ಲಿದ್ದಾಗ ನೋಡೋದಕ್ಕೆ ಬಾರದೇ ಇರೋರನ್ನ, ಹೊರಗಡೆ ನೆಗೆಟಿವ್ ಆಗಿ ಮಾತನಾಡಿದವರನ್ನ ಎಲ್ಲರನ್ನೂ ಹೋಲ್ಸೇಲ್ ಆಗಿ ದೂರ ಇಟ್ಟಿದ್ದಾರಂತೆ. ಅದರಲ್ಲಿ ಸುಮಲತಾ ಅವರ ಕುಟುಂಬನೂ ಇದೆ. ಟೋಟಲ್ ಆಗಿ ದರ್ಶನ್ ಅವರೀಗ ಏಕಾಂಗಿಯಾಗೋ ಹಾದಿಲಿದ್ದಾರೆ. ಹಾಗಾದರೆ ದರ್ಶನ್ ಪತ್ನಿ, ತಮ್ಮ, ಮಗ, ಅಭಿಮಾನಿಗಳನ್ನೆಲ್ಲ ಬಿಟ್ಬಿಟ್ರು ಅಂತ ಯಾಕೆ ಸುದ್ದಿ ಆಗಲಿಲ್ಲ? ಸುಮ್ಮನೆ ತಪ್ಪು ಹುಡ್ಕೋಕೋದ್ರೆ ಎಲ್ಲ ತಪ್ಪುಗಳೇ ಕಾಣುತ್ತವೆ ಅನ್ನೋದಂತೂ ನಿಜ. ಅಭಿಷೇಕ್, ಅವಿವಾ ಬಿದ್ದಪ್ಪನ ಮಗನ ನಾಮಕರಣದಲ್ಲಿ ಇದಕ್ಕೆಲ್ಲ ಉತ್ತರ ಸಿಕ್ಕರೂ ಸಿಕ್ಕಬಹುದು.